ಲೂಕನು ಬರೆದ ಸುವಾರ್ತೆ ಪುಸ್ತಕ 11ನೇ ಅಧ್ಯಾಯ 9ನೇ ವಚನ. ಬೇಡಿಕೊಳ್ಳಿರಿ, ನಿಮಗೆ ದೊರೆಯುವುದು; ಹುಡುಕಿರಿ, ನಿಮಗೆ ಸಿಕ್ಕುವುದು; ತಟ್ಟಿರಿ, ನಿಮಗೆ ತೆರೆಯುವುದು. ಯಾಕಂದರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನು, ಹುಡುಕುವವನಿಗೆ ಸಿಕ್ಕುವುದು, ತಟ್ಟುವವನಿಗೆ ತೆರೆಯುವುದು. ಕರ್ತನಲ್ಲಿರುವ ಪ್ರೀತಿ ದೇವಜನರೇ, ದೇವರಾಗಿರುವಂತೆ ಯೇಸು ಕರ್ತನು ಅನುದಿನವೂ ಸಹ ನಿಮ್ಮನ್ನು ಪ್ರೀತಿಸುತ್ತಲೂ ನಿಮ್ಮ ಅಗತ್ಯತೆಗಳನ್ನು ಒದಗಿಸಿಕೊಡುತ್ತಲೂ ಸಹ ನಡೆಸ್ತಾ ಬಂದಿದ್ದಾರೆ. ಈ ದಿವಸವೂ ಸಹ ನಿಮ್ಮ ಜೊತೆಯಲ್ಲಿ ಅವರೇ ಮಾತನಾಡುವಂಥದ್ದು ಮಾತ್ರವಲ್ಲದೆ ನಿಮ್ಮ ಅಗತ್ಯತೆಗಳನ್ನು ಕುರಿತಾಗಿ ಅವರು ಈಡೇರಿಸುವವರು ಸಹ ಆಗಿದ್ದಾರೆ. ಈ ದಿನದಲ್ಲಿ ಕರ್ತನಾಗಿರುವ ದೇವರು ನಿಮಗೆ ಮಾತನಾಡ್ತಾ ಇರುವಂಥದ್ದು ನಿಮ್ಮ ಅವಶ್ಯಕತೆಗಳನ್ನು ಮಾತ್ರವಲ್ಲದೆ ನಿಮ್ಮ ಅಗತ್ಯತೆಗಳಿಗಿಂತಲೂ ಸಹ ಮೀರಿದ್ದನ್ನು ದೇವರು ಕೊಡಲಿಕ್ಕೆ ಶಕ್ತನು. ಆದರೆ ಅವರು ಹೇಳಿದ ಪ್ರಕಾರವಾಗಿ ಬೇಡಿಕೊಳ್ಳಬೇಕು, ಹುಡುಕಬೇಕು, ತಟ್ಟಬೇಕು. ಈ ಕಾರ್ಯಗಳನ್ನು ನಾವು ಕರ್ತನ ಆಸಕ್ತರಾಗಿ ಮಾಡುವಾಗ ಜೀವುಳ್ಳಂಥ ದೇವರು ನಿಮ್ಮ ಅಗತ್ಯತೆಗಳನ್ನು ಒದಗಿಸಿಕೊಡುವಂಥದ್ದು ಮಾತ್ರವಲ್ಲದೆ ನಿಮ್ಮ ಅಗತ್ಯತೆಗಳಿಗಿಂತಲೂ ಸಹ ಮಿಗಿಲಾದದ್ದನ್ನು ನಿಮ್ಮ ಜೀವಿತದಲ್ಲಿ ಮಾಡಲಿಕ್ಕೆ ಶಕ್ತರಾಗಿದ್ದಾರೆ. ಬೇಡಿಕೊಳ್ಳಿರಿ, ನಿಮಗೆ ದೊರೆಯುವುದು ಎಂಬುದಾಗಿ ಹೇಳಿದ ತಕ್ಷಣದಲ್ಲಿ ನಮಗೆ ಬರುವಂಥದ್ದೇನು? ಈ ಲೋಕದ ಅಗತ್ಯತೆಗಳು, ಅವಶ್ಯಕತೆಗಳು ಎಂಬುದಾಗಿ ಹೇಳಿ. ಆದರೆ ದೇವರಾಗಿರುವಂಥ ಯೇಸು ಕರ್ತನು ನಮಗೆ ಹೇಳಿಕೊಡುವಂಥದ್ದು ಆತ್ಮೀಯ ವರಗಳ ವಿಷಯದಲ್ಲಿ ಬೇಡಿಕೊಳ್ಳಿರಿ ಎಂಬುದಾಗಿ ಹೇಳುತ್ತಾರೆ. ಮೊದಲನೇದಾಗಿ ನಾವು ದೇವರ ರಾಜ್ಯಕ್ಕೋಸ್ಕರವಾಗಿ ಬೇಕಾಗಿರುವಂತಹ ಕಾರ್ಯಗಳಿಗಾಗಿ ನಾವು ಬೇಡಿಕೊಳ್ಳಬೇಕು, ಹುಡುಕಬೇಕು, ತಟ್ಟಬೇಕು. ಅಂದರೆ ಪರಲೋಕದಲ್ಲಿ ಇರುವಂಥವುಗಳನ್ನು, ಪರಲೋಕದಲ್ಲಿ ಇರುವಾತನನ್ನು, ಪರಲೋಕದಿಂದ ನಮ್ಮನ್ನು ಆರಿಸಿ ತೆಗೆದುಕೊಂಡಂತಹ ಕರ್ತನನ್ನು ನಾವು ಆತನ ರಾಜ್ಯವನ್ನು, ಆತನ ನೀತಿಯನ್ನು, ಆತನ ಪವಿತ್ರಾತ್ಮನನ್ನು ಅನುಸರಿಸುವಂಥ ಕುರಿತಾಗಿ ಆಲೋಚಿಸುವಾಗ, ಬೇಡಿಕೊಳ್ಳುವಾಗ ಮಾತ್ರವಲ್ಲದೆ ಹುಡುಕುವಾಗ, ತಟ್ಟುವಾಗ ಆ ಕಾರ್ಯಗಳನ್ನು ಕರ್ತ ನಮಗೆ ಒದಗಿಸಿಕೊಡುವಂಥದ್ದು ಮಾತ್ರವಲ್ಲದೆ ಪರಲೋಕವನ್ನು ಹುಡುಕಿದ್ದು, ಬೇಡಿದ್ದು ಮಾತ್ರ ತಟ್ಟಿದ ನಿಮಿತ್ತವಾಗಿ ಲೋಕದ ಸಂಗತಿಗಳನ್ನು ಸಹ ಅವರು ಈಡೇರಿಸಲಿಕ್ಕೆ ಶಕ್ತರಾಗಿದ್ದಾರೆ. ಹಾಗಾಗಿ ಆತ್ಮೀಯ ವರೆಗಳಿಗೋಸ್ಕರವಾಗಿ, ಪರಲೋಕದಲ್ಲಿರುವಂತಹ ಸಂಗತಿಗಳಿಗೋಸ್ಕರವಾಗಿ ತವಕ ಪಡ್ರಿ. ಆ ನಂತರದಲ್ಲಿ ಈ ಒಂದು ಭೂಮಿಯಲ್ಲಿ ಇರುವಂಥದ್ದು ಎಲ್ಲವನ್ನೂ ಸಹ ದೇವರು ಒದಗಿಸಿಕೊಡ್ಲಿಕ್ಕೆ ಶಕ್ತರು. ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ಬೇಡಿಕೊಳ್ಳಿರಿ, ನಿಮಗೆ ದೊರೆಯುವುದು; ಹುಡುಕಿರಿ, ನಿಮಗೆ ಸಿಕ್ಕುವುದು; ತಟ್ಟಿರಿ, ನಿಮಗೆ ತೆರೆಯುವುದು ಎಂಬುದಾಗಿ ಹೇಳಿದ ಪ್ರಕಾರವಾಗಿ ಪರಲೋಕದ ಆತ್ಮೀಯ ಸಂಗತಿಗಳನ್ನು ಮಾತ್ರವಲ್ಲದೆ ನನ್ನ ಕರ್ತನೆ ನಿಮ್ಮ ರಾಜ್ಯವನ್ನು, ನೀತಿಯನ್ನು ಹುಡುಕಲ್ಪಟ್ಟು ಅವುಗಳನ್ನು ಹೊಂದಿಕೊಂಡು ಆ ನಿಮಿತ್ತವಾಗಿ ಎಲ್ಲವನ್ನ ಹೊಂದಿಕೊಳ್ಳುವ ಹಾಗೆ ಪ್ರತಿಯೊಬ್ಬೊಬ್ಬರಿಗೂ ಸಹಾಯಿಸಿರಿ. ನಮ್ಮ ರಕ್ಷಕನಾದ ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್.